ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 4th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೈನಾ ಕೇಳಿರೋ ಕ್ವಶನ್ಗೆ ಜಿಯಾ ಫುಲ್ಲು ಎಮೋಷ್ನಲ್ ಆಗಿ ಹೇಳ್ತಿರ್ತಾಳೆ, ಸಾರಿ, ನನ್ನ ಕ್ಷಮಿಸ್ಬಿಡು, ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ನೈನಾ ಹೇಳ್ತಿರ್ತಾಳೆ, ಸರಿ, ನಿನ್ನ ತಪ್ಪಿನ ಅರಿವಾಗಿದೆ ಅಂದಮೇಲೆ ನಾನೇ ನಿನಗೆ ಹೆಲ್ಪ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಜಿಯಾ ರೂಮಲ್ಲಿದೆ ಅಂತ ಅವಳು ಮ್ಯಾನೇಜರ್ನ ಕೇಳ್ತಿರ್ತಾಳೆ. ಇಲ್ಲಿ ಮ್ಯಾನೇಜರ್ ಅಂತೂ ಫುಲ್ಲು ಶಾಕ್ ಆಗಿಬಿಟ್ಟಿರ್ತಾನೆ. ಇಲ್ಲಿ ಅದಕ್ಕೆ ಮ್ಯಾನೇಜರ್ ಹೇಳ್ತಿರ್ತಾನೆ, ಮೇಲ್ಗಡೆ ಹೋದ್ರೆ ಫಸ್ಟ್ ಫ್ಲೋರಲ್ಲಿ ಫಸ್ಟ್ನೇ ರೂಮ್ ಅಂತ. ಇಲ್ಲಿ ಅದಕ್ಕೆ ನಾನು ಹೇಳ್ತಿರ್ತಾಳೆ, ಸರಿ ಆಯ್ತು, ನಾನು ನಿನ್ನ ರೂಮಿಗೆ ಹೋಗ್ಬಿಟ್ಟು ನಿನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ. ನಾನು ತಿರುಗ್ಬಿಟ್ಟು ಜಿಯಾ ರೂಮ್ ಕಡೆಗೆ ಹೋಗ್ತಿರ್ತಾಳೆ. ಆಗ ಸೆಕೆಂಡ್ ಬ್ರದರ್ ಏನಿರ್ತಾರೆ, ಅವರು ಅವಳ ಕೈ ಇಟ್ಕೊಂಡು ಜೋರಾಗಿ ಇಳಿದ್ಬಿಡ್ತಾರೆ. ಆಗ ನೇನ ಅವ್ರ ತಾಯಿ ನೇನನ್ನ ಬೀಳ್ದಂಗೆ ಪ್ರೊಟೆಕ್ಟ್ ಮಾಡ್ತಾರೆ. ನಿಂತ್ಕೋ, ನಿನ್ನ ನೀನು ಏನಂತ ಅನ್ಕೊಂಡಿದ್ಯಾ? ನೀನ್ ಬಂದಿದ ತಕ್ಷಣ ನನ್ನ ತಂಗಿನ ಈ ಮನೆ ಬಿಟ್ಟು ಓಡಿಸ್ತಾ ಇದೀಯಾ? ಒಂದ್ ಅರ್ಥ ಮಾಡ್ಕೋ, ಅವಳು ಯಾವತ್ತಿದ್ರು ಈ ಮನೆ ಮಗಳು, ಅವಳು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಅರ್ಥ ಆಯ್ತಾ ಅಂತ ಜೋರಾಗಿ ಕೂಗ್ತಾ ಹೇಳ್ತಿರ್ತಾರೆ. ನಮ್ಗೆ ತೋರಿಸ್ತಾರೆ ಫಸ್ಟ್ ಬ್ರದರ್ ಏನಿರ್ತಾರೆ, ಅವರು ಜಿಯಾನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ನೇನ ಅವ್ರ ತಾಯಿ ಸೆಕೆಂಡ್ ಬ್ರದರ್ಗೆ ಹೇಳ್ತಿರ್ತಾರೆ, ಹಾರ್ದಿಕ್ ನೋಡು, ಈ ತರ ಎಲ್ಲ ಒಬ್ರ ಮೇಲೆ ಕೈ ಮಾಡೋದು ಒಳ್ಳೇದಲ್ಲ, ಅದು ತಪ್ಪು ಅಂತ ಹೇಳ್ತಿರ್ತಾರೆ. ನಾನಾ ಕೂಡ ಹೇಳ್ತಿರ್ತಾಳೆ, ಈ ಡಿಸಿಷನ್ ತಗೊಂಡಿರೋದು ಜಿಯಾ, ನೀವ್ಯಾರು ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ಬೇಡಿ ಅಂತ ಹೇಳ್ತಿರ್ತಾಳೆ. ನಾನಾ ಅವ್ರ ತಾಯಿ ಕೂಡ ಹೇಳ್ತಿರ್ತಾಳೆ, ಜಿಯಾ ಇನ್ನ ತುಂಬಾ ಚಿಕ್ಕವಳು, ಅವಳಿಗೆ ಏನು ಅಷ್ಟೊಂದು ಗೊತ್ತಾಗೋದಿಲ್ಲ. ಅದು ಅಲ್ದಲೆ ನಿನ್ಗೂ ಗೊತ್ತಲ್ವಾ, ಜಿಯಾ ರಿಯಲ್ ಪೇರೆಂಟ್ಸ್ಗಳು ತುಂಬಾ ಕ್ರಿಮಿನಲ್ಗಳು, ಅವರು ಎಷ್ಟು ಡೇಂಜರ್ ಅಂತ ನಿನಗೆ ಗೊತ್ತಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಫಸ್ಟ್ ಬ್ರದರ್ ಕೂಡ ಹೇಳ್ತಿರ್ತಾರೆ, ಜಿಯಾನೇನಾದ್ರೂ ರಿಯಲ್ ಪೇರೆಂಟ್ಸ್ ಹತ್ರ ಕಳಿಸ್ಬಿಟ್ರೆ ಅವರು ಡೈಲಿ ಇವಳಿಗೆ ಟಾರ್ಚರ್ ಕೊಡ್ತಾರೆ. ಇಲ್ಲಿ ಜಿಯಾ ಡ್ರಾಮಾ ಮಾಡ್ತಾ ಅಳ್ತಾ ಅವ್ರ ಅಣ್ಣನ ಕೈ ಹಿಡ್ಕೊಂಡು ಹೇಳ್ತಿರ್ತಾಳೆ, ಅಣ್ಣ ನಿಜವಾಗ್ಲೂ ನಂಗೆ ಹೋಗಕ್ ಇಷ್ಟ ಇಲ್ಲ, ನನ್ಗೆ ನಿಮ್ ಜೊತೆನೆ ಇರ್ಬೇಕು ಅಂತ ಫಸ್ಟ್ ಬ್ರದರ್ ಕೈನ ಹಿಡ್ಕೊಂಡು ಅಳ್ತಿರ್ತಾಳೆ. ಈ ಡ್ರಾಮಾನೆಲ್ಲ ನೋಡಿದ್ಮೇಲೆ ನೇನಾ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಖುಷಿ ಪಡು, ನಾನು ಮನ್ಸಿಂದ ತುಂಬಾ ಒಳ್ಳೆ ವ್ಯಕ್ತಿ, ನನ್ ಜಾಗದಲ್ಲಿ ಏನಾದ್ರು ನನ್ ಬೆಸ್ಟ್ ಫ್ರೆಂಡ್ ಇದ್ರೆ ಇಷ್ಟೊತ್ತಿಗೆ ಅವಳು ದೊಡ್ಡ ಡ್ರಾಮಾ ಮಾಡಿ ಜಿಯಾನ ಮನೆ ಬಿಟ್ಟು ಹೋಗೋ ತರ ಮಾಡ್ಬಿಡ್ತಿದ್ಲು. ನೇನಾ ಜಿಯಾ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಜಿಯಾ ನಿನ್ಗೆ ಮನೆ ಬಿಟ್ಟು ಹೋಗೋದಕ್ಕೂ ಇಷ್ಟ ಇಲ್ಲ, ನಿನ್ನ ಮನೆ ಬಿಟ್ಟು ಕಳ್ಸೋದಕ್ಕೆ ಇಲ್ಲಿರೋರ್ಗೂ ಯಾರಿಗೂ ಇಷ್ಟ ಇಲ್ಲ, ಆದ್ರೂ ಕೂಡ ನೀನು ಅಳ್ಕೊಂಡು ಇಷ್ಟೊಂದು ಡ್ರಾಮಾ ಮಾಡ್ತಾ ಇರೋದು ಯಾಕೆ? ಇದರಿಂದ ಮನೆಯವ್ರ ಮೂಡ್ ಕೂಡ ಹಾಳಾಗ್ತಾ ಇದೆ. ಅದು ಅಲ್ದಲೆ ನೀನು ಮನೆಯವ್ರದ್ದು ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ಯಾ, ಇಲ್ಲಿಗೆ ಇದನ್ನ ನಿಲ್ಲಿಸ್ಬಿಡು. ನನ್ಗೆ ಇದಂತೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಈ ಮನೇಲಿ ಇರೋರ್ಗೆ ಯಾರು ನಾನು ಮಗಳು ಅಂತ ಫೀಲೇ ಇಲ್ಲ, ಅವ್ರು ಯಾವತ್ತೂ ನನ್ನ ಮಗಳು ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸೆಕೆಂಡ್ ಬ್ರದರ್ ಅಂದ್ರೆ ಹಾರ್ದಿಕ್ ಹೇಳ್ತಿರ್ತಾನೆ, ಏನ್ ಮಾತಾಡ್ತಾ ಇದೀಯ ನೀನು, ಜಿಯಾ ಜೊತೆ ಕೂಡ ಅನ್ಯಾಯ ನಡೆದಿದೆ. ನಾನು ಅದಕ್ಕೆ ನಗ್ತಾ ಹೇಳ್ತಿರ್ತಾಳೆ, 17 ವರ್ಷ ಅವಳು ಮಹಾರಾಣಿ ತರ ಬದುಕಿದ್ದಾಳೆ, ನಾನು ಅನಾಥಾಶ್ರಮದಲ್ಲಿ ಬದುಕಿದೀನಿ, ಅವಳಿಗೆ ಎಲ್ಲಾ ತರ ಫೆಸಿಲಿಟೀಸ್ ಸಿಕ್ಕಿದೆ, ನಾನು 17 ವರ್ಷನೂ ಪೂರ್ತಿ ಸ್ಟ್ರಗಲ್ ಮಾಡಿ ಬದುಕಿದೀನಿ. ಅಷ್ಟೇ ಅಲ್ಲದೆ ಅವಳ ಹತ್ರ ಅಪ್ಪ ಅಮ್ಮ ಮತ್ತೆ ಪೂರ್ತಿ ಫ್ಯಾಮಿಲಿನೇ ಇತ್ತು, ಆದ್ರೆ ನನ್ನ ಹತ್ರ ನೇನ ಇಷ್ಟೆಲ್ಲ ಮಾತಾಡ್ತಿದ್ರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೀ ನನ್ನನ್ನ ನೋಡ್ತಿರ್ತಾರೆ ಅಷ್ಟು, ಆದ್ರೆ ಅವ್ರ ಫೇಸ್ ಅಲ್ಲಿ ಯಾವ ತರ ರಿಯಾಕ್ಷನ್ ಎಕ್ಸ್ಪ್ರೆಷನ್ಸ್ ಏನು ಇರೋದಿಲ್ಲ. ಇಲ್ಲಿ ಅದಕ್ಕೆ ನೇನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನೇನ ಇವ್ರಿಗೆಲ್ಲ ಇದನ್ನೆಲ್ಲ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಿದ್ಯಾ, ಫುಲ್ಲು ಟೈಮ್ ವೇಸ್ಟ್ ಅಷ್ಟೇ, ನಿನ್ ಎನರ್ಜಿನ ನೀನು ಸುಮ್ನೆ ವೇಸ್ಟ್ ಮಾಡ್ಕೋತಾ ಇದೀಯ ಅಷ್ಟೇ. ನೇನ ಮ್ಯಾನೇಜರ್ ಕಡೆ ತಿರುಗ್ಬಿಟ್ಟು, ನಾನು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೀನಿ, ಪ್ಲೀಸ್ ನನ್ಗೆ ನನ್ನ ರೂಮ್ ನ ತೋರಿಸಿ. ಅದಕ್ಕೆ ನೇನ ಅವ್ರ ತಂದೆ ಮ್ಯಾನೇಜರ್ ಕಡೆ ತಿರುಗ್ಬಿಟ್ಟು ಕಣ್ಸನಲ್ಲೇ ತೋರ್ಸು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮ್ಯಾನೇಜರ್, ಬನ್ನಿ ಈ ಕಡೆ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ನೇನ ಕೂಡ ಬ್ಯಾಗ್ ಹಾಕೊಂಡು ಅವ್ರಿಂದನೇ ಹೋಗ್ತಿರ್ತಾಳೆ. ಸೊ ಇಲ್ಲಿಗೆ 4th ಎಪಿಸೋಡ್ ಕೂಡ ಕಂಪ್ಲೀಟ್ ಆಗುತ್ತೆ. 5th ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅನ್ನೋದಕ್ಕೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.